ಯಾದಗಿರಿ ಜಿಲ್ಲೆಯಲ್ಲಿ ಮಿತಿ ಮೀರಿದ ಮರಳು ದಂಧೆ ಅಕ್ರಮವನ್ನ ಪ್ರಶ್ನೆ ಮಾಡಿದವನ ವಿರುದ್ಧ ಬಿತ್ತು ನೋಡಿ ಪೋಕ್ಸೋ ಕೇಸ್. ಮುತ್ನಾಳ ತಾಂಡದ ವಿನೋದ್ ವಿರುದ್ಧ ಕೇಸ್ ಇದು. ದಂಧೆಕೋರರ ಜೊತೆ ಶಾಮೀಲಾದ್ರ ಹಾಗಾದ್ರೆ ಪೊಲೀಸರು ಕೇಸ್ ದಾಖಲಾಗಿ 3 ವರ್ಷ ಕಳೆದರೂ ಕೂಡ ಕ್ರಮ ಇಲ್ಲ. ನನ್ನ ಬಂಧಿಸಿ ಅಂತ ಸ್ವತಃ ಠಾಣೆಗೆ ಬಂದಿದ್ದಾನೆ ಯುವಕ. 2022ರಲ್ಲಿ ಮರಳು ದಂಧೆ ವಿರುದ್ಧ ದೂರು ಕೊಟ್ಟಿದ್ದಂತೆ ಈ ವಿನೋದ್. ಪ್ರತಿಯಾಗಿ ವಿನೋದ್ ವಿರುದ್ಧ 3 ಪೋಕ್ಸೋ ಪ್ರಕರಣ ದಾಖಲಾಗಿದೆ. ಪೋಕ್ಸೋ ಕೇಸ್ನಿಂದ ಕೆಲಸಕ್ಕಾಗಿ ಯುವಕನ ಹೊರದಾಟ ನ್ಯಾಯಕ್ಕಾಗಿ ಮನವಿಯನ್ನ ಮಾಡಿಕೊಳ್ತಾ ಇದ್ದಾನೆ ವಿನೋದ್ ರಾಠೋಡ್. ನೋಡಿ, ಈ ಸಮಸ್ಯೆ ಅಂತ ಹೇಳಿದ್ರೆ ಮರಳು ದಂಧೆ ಆಗ್ತಾ ಇದೆ. ಹುಡುಗ ಪ್ರಶ್ನೆ ಮಾಡಿದ್ದಾನೆ, ಪೊಲೀಸ್ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾನೆ. ಆದ್ರೆ ದುರಂತ ಅಂತ ಹೇಳಿದ್ರೆ ಪೋಕ್ಸೋ ಕೇಸ್ ಹಾಕಿದ್ದಾರೆ. ಆ ಪ್ರಶ್ನೆ ಮಾಡಿದವನು ಹೋಗಿ ಕಂಪ್ಲೇಂಟ್ ಕೊಟ್ಟವನ ವಿರುದ್ಧ ಪೋಕ್ಸೋ ಕೇಸ್ ಹಾಕಿದ್ರೆ ಅಂತ ಹೇಳಿದ್ರೆ ಪೊಲೀಸರು ಇದರಲ್ಲಿ ಎಷ್ಟು ಮಟ್ಟಿಗೆ ಇನ್ವಾಲ್ವ್ ಆಗಿದ್ದಾರೆ, ಎಷ್ಟು ಮಟ್ಟಿಗೆ ಪೊಲೀಸರಿಗೆ ಕಮಿಷನ್ ಹೋಗ್ತಾ ಇದೆ ಅಂತ ಆ ದೃಶ್ಯವನ್ನ ನೋಡ್ತಾ ಇರಬಹುದು. ಮರಳು ತುಂಬಿಕೊಂಡು ಹೋಗ್ತಾ ಇರುವಂತ ಲಾರಿ, ಒಬ್ಬ ರೋಡ್ ಅಲ್ಲಿ ಹೆಲ್ಮೆಟ್ ಇಲ್ಲದೆ ಹೋಗದವನ್ನ ಎಷ್ಟು ಪ್ರಶ್ನೆ ಮಾಡ್ತಾರೆ, ಯಾವ ರೀತಿಯಾಗಿ ಕೇಸ್ ಹಾಕ್ತಾರೆ, ಫೈನ್ ಕಟ್ಸ್ಕೊಳ್ತಾರೆ. ಇಷ್ಟು ದೊಡ್ಡ ಲಾರಿಯಲ್ಲಿ ಮರಳು ಹೋಗ್ತಾ ಇರೋದು ಕಣ್ಣಿಗೆ ಕಾಣಿಸಲ್ಲ ಅಂತ ಹೇಳಿದ್ರೆ ಪೊಲೀಸ್ ಅವರಿಗೆ ಅಂದ್ರೆ ಎಷ್ಟು ಮಟ್ಟಿಗೆ ಭ್ರಷ್ಟಾಚಾರ ನಡೀತಾ ಇದೆ ಯಾದಗಿರಿಯಲ್ಲಿ. ಮರಳು ದಂಧೆಕೋರರು ಅದ್ರ ಜೊತೆ ರಾಜಕಾರಣಿಗಳು ಶಾಮೀಲಾಗಿದ್ದಾರೆ ಅಂತ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಯಾಕಂತ ಹೇಳಿದ್ರೆ ಈ ರಾಜಕಾರಣಿಗಳ ಕೃಪಾ ಕಟಾಕ್ಷ ಇಲ್ಲದೆ ಈ ರೀತಿಯಾಗಿ ದಂಧೆ ಮಾಡೋಕ್ಕಾಗತ್ತಾ? ಒಬ್ಬ ಪ್ರಶ್ನೆ ಮಾಡುವಂತ ಯುವಕನನ್ನೇ ಆತನ ವಿರುದ್ಧ ಪೋಕ್ಸೋ ಕೇಸ್ ಯಾವ್ದಕ್ಕೆ ಹಾಕ್ತಾರೆ ಅಂತ ಪೊಲೀಸ್ ಅವರಿಗೆ ಗೊತ್ತಿಲ್ವಾ? ಹಾಗಾದ್ರೆ ಪೋಕ್ಸೋ ಕೇಸ್ ಯಾವ್ದಕ್ಕೆ ಹಾಕ್ತಾರೆ ಅಂತ ಪೊಲೀಸ್ ಅವರಿಗೆ ಗೊತ್ತಿಲ್ವಾ? ಹಾಗಾದ್ರೆ ಆತನ ವಿರುದ್ಧ ಈಗ ಪೋಕ್ಸೋ ಕೇಸ್ ಹಾಕಿದ್ರಂತೆ. ವಿಚಿತ್ರ ನೋಡಿ. ಸರ್ ಸ್ಯಾಂಡ್ ಮಾಫಿಯಾ ಸರ್, ಅವ್ನು ಗಡಿಪಾರವಾಗಿದೆ ಸರ್. ಅವ್ರು ಏನ್ ಮಾಡ್ತಾರೆ, ಸುಮ್ನೆ ಸ್ಯಾಂಡ್ ಮಾಫಿಯಾ ಅಂತ ನಾನು ಅರ್ಜಿ ಕೊಟ್ಟಾಗ ನನ್ನ ಮೇಲೆ ಮಗಳಿಗೆ ಕರ್ಕೊಂಡು ಹೋಗಿ 3 ಪೋಸ್ಕೋ ಕೇಸ್ ಮಾಡಿದಾನೆ ಸರ್. ಇನ್ವೆಸ್ಟಿಗೇಷನ್ ಮಾಡಂತಂದಾಗ ಇನ್ವೆಸ್ಟಿಗೇಷನ್ ಮಾಡ್ತಿಲ್ಲ ಸರ್. ಯಾರು CPI ಅವರು. ಅವ್ರಿಗೆ ಎಷ್ಟು ಹೇಳಿದ್ರು ಆಯ್ತಪ್ಪ ನಾನು ನೋಡ್ತೀನಿ, ನೋಡಿ ಇನ್ವೆಸ್ಟಿಗೇಷನ್ ಮಾಡ್ತೀನಿ ಅಂತ ಹೇಳಿ ನಮ್ಮ ಚಾರ್ಜ್ ಶೀಟ್ ಹಾಕಿ ನಾವು ಕೋರ್ಟಿಗೆಲ್ಲ ಅಡ್ಡಾಡ್ತಿದ್ದೀನಿ ಸರ್. ಇವಾಗ 3-4 ಕೇಸ್ ಆಗಿದಾವೆ ಸರ್. ಇವಾಗ ಮಾಡಿಲ್ಲ ಸರ್, ಯಾವುದೇ ರೀತಿ ಅರೆಸ್ಟ್ ಮಾಡಂತಂದ್ರು ಮಾಡಲಿಲ್ಲ ಸರ್. ಏನಿಲ್ಲ ನಾವು ನೋಡ್ತೀವಿ ಅಂತ ಹೇಳ್ತಾರೆ ಸರ್, ಹಂಗೆ ಮುಂದೆ ತಳ್ತಾರೆ ಸರ್. ಇವಾಗ 3 ವರ್ಷ ಆಯ್ತು ಸರ್, ಬಹಳ ಅಡ್ಡಾಡ್ತಾ ಇದೀನಿ, ಸಾಕಾಗಿದೆ ಸರ್ ಕೋರ್ಟಿಂದ. ನಾನು ಒಬ್ಬ ಇಂಜಿನಿಯರಿಂಗ್ ಸ್ಟೂಡೆಂಟ್ ಸರ್, ಎಲ್ಲ ಕೆಲಸ ನಾನು ಎಲ್ಲ ಬಿಟ್ಟು ನಾನು ಕೋರ್ಟಿಗೆಲ್ಲ ಅಡ್ಡಾಡ್ತಿದ್ದೀನಿ ಸರ್. ಅಂದ್ರೆ ಈ ಮರಳು ದಂಧೆ ಬಗ್ಗೆ ಪ್ರಶ್ನೆ ಮಾಡಬಾರ್ದು ಸರ್, ಮಾಡಬಾರ್ದು. ಮನಿ ಬಗ್ಗೆ ಒಂದು ಅರ್ಜಿ ಕೊಟ್ಟಾಗ ಅದು ಮತ್ತೆ ಅವ್ರು ವೈಫಿಗೆ ಕರ್ಕೊಂಡು ಹೋಗಿ ಮೇನ್ಕಾ ಅಂತ ಹೇಳಿ ಅಧ್ಯಕ್ಷ ಸರ್, ಅವಳು ವೈಫಿಗೆ ಕರ್ಕೊಂಡು ಹೋಗಿ ಅವಳಿಂದನೂ ಒಂದು ಕೇಸ್ ಮಾಡಿದಾನೆ ಸರ್. ಪ್ರಶ್ನೆ ಮಾಡಬಾರ್ದು, ಅವನಿಗೆ ಏನು ಎದರ ರೀತಿ ನಾವು ಪ್ರಶ್ನೆ ಮಾಡಬಾರ್ದು ಸರ್. ಮಾಡಿದ್ರು ನಮ್ಮೆಲ್ಲ ಹೋಗಿ ಸುಳ್ಳು ಕೇಸ್ ಎಲ್ಲ ಮಾಡ್ತಾನೆ ಸರ್. ಪೊಲೀಸ್ ಅವರು ಎಲ್ಲ ಈ ತರ ಎಲ್ಲ ಮಾಡ್ತಿದ್ದಾರೆ ಸರ್ ನಮಗೆಲ್ಲ. ಅವು ನಮ್ಗೆ ಇವಾಗ ಆಲ್ರೆಡಿ ನಮ್ಮ ಮೇಲೆ ಇವಾಗ 3 FIR ಇದೆ ಸರ್. ಅದು ತನಿಖೆ ಮಾಡಂದ್ರೆ ಮಾಡ್ತಿಲ್ಲ, ಅದು ಬಿ ಮಾಡ್ತೀವಿ ಅಂತ ಮಾಡ್ತಾ ಇಲ್ಲ ಸರ್. ಯಾದಗಿರಿ ಜಿಲ್ಲೆಯಲ್ಲಿ ಮಿತಿ ಮೀರಿದ ಮರಳು ದಂಧೆ ಅಕ್ರಮವನ್ನ ಪ್ರಶ್ನೆ ಮಾಡಿದವನ ವಿರುದ್ಧ ಬಿತ್ತು ನೋಡಿ ಪೋಕ್ಸೋ ಕೇಸ್. ಮುತ್ನಾಳ ತಾಂಡದ ವಿನೋದ್ ವಿರುದ್ಧ ಕೇಸ್ ಇದು. ದಂಧೆಕೋರರ ಜೊತೆ ಶಾಮೀಲಾದ್ರ ಹಾಗಾದ್ರೆ ಪೊಲೀಸರು ಕೇಸ್ ದಾಖಲಾಗಿ 3 ವರ್ಷ ಕಳೆದರೂ ಕೂಡ ಕ್ರಮ ಇಲ್ಲ. ನನ್ನ ಬಂಧಿಸಿ ಅಂತ ಸ್ವತಃ ಠಾಣೆಗೆ ಬಂದಿದ್ದಾನೆ ಯುವಕ. 2022ರಲ್ಲಿ ಮರಳು ದಂಧೆ ವಿರುದ್ಧ ದೂರು ಕೊಟ್ಟಿದ್ದಂತೆ ಈ ವಿನೋದ್. ಪ್ರತಿಯಾಗಿ ವಿನೋದ್ ವಿರುದ್ಧ 3 ಪೋಕ್ಸೋ ಪ್ರಕರಣ ದಾಖಲಾಗಿದೆ. ಪೋಕ್ಸೋ ಕೇಸ್ನಿಂದ ಕೆಲಸಕ್ಕಾಗಿ ಯುವಕನ ಹೊರದಾಟ ನ್ಯಾಯಕ್ಕಾಗಿ ಮನವಿಯನ್ನ ಮಾಡಿಕೊಳ್ತಾ ಇದ್ದಾನೆ ವಿನೋದ್ ರಾಠೋಡ್. ನೋಡಿ, ಈ ಸಮಸ್ಯೆ ಅಂತ ಹೇಳಿದ್ರೆ ಮರಳು ದಂಧೆ ಆಗ್ತಾ ಇದೆ. ಹುಡುಗ ಪ್ರಶ್ನೆ ಮಾಡಿದ್ದಾನೆ, ಪೊಲೀಸ್ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾನೆ. ಆದ್ರೆ ದುರಂತ ಅಂತ ಹೇಳಿದ್ರೆ ಪೋಕ್ಸೋ ಕೇಸ್ ಹಾಕಿದ್ದಾರೆ. ಆ ಪ್ರಶ್ನೆ ಮಾಡಿದವನು ಹೋಗಿ ಕಂಪ್ಲೇಂಟ್ ಕೊಟ್ಟವನ ವಿರುದ್ಧ ಪೋಕ್ಸೋ ಕೇಸ್ ಹಾಕಿದ್ರೆ ಅಂತ ಹೇಳಿದ್ರೆ ಪೊಲೀಸರು ಇದರಲ್ಲಿ ಎಷ್ಟು ಮಟ್ಟಿಗೆ ಇನ್ವಾಲ್ವ್ ಆಗಿದ್ದಾರೆ, ಎಷ್ಟು ಮಟ್ಟಿಗೆ ಪೊಲೀಸರಿಗೆ ಕಮಿಷನ್ ಹೋಗ್ತಾ ಇದೆ ಅಂತ ಆ ದೃಶ್ಯವನ್ನ ನೋಡ್ತಾ ಇರಬಹುದು. ಮರಳು ತುಂಬಿಕೊಂಡು ಹೋಗ್ತಾ ಇರುವಂತ ಲಾರಿ, ಒಬ್ಬ ರೋಡ್ ಅಲ್ಲಿ ಹೆಲ್ಮೆಟ್ ಇಲ್ಲದೆ ಹೋಗದವನ್ನ ಎಷ್ಟು ಪ್ರಶ್ನೆ ಮಾಡ್ತಾರೆ, ಯಾವ ರೀತಿಯಾಗಿ ಕೇಸ್ ಹಾಕ್ತಾರೆ, ಫೈನ್ ಕಟ್ಸ್ಕೊಳ್ತಾರೆ. ಇಷ್ಟು ದೊಡ್ಡ ಲಾರಿಯಲ್ಲಿ ಮರಳು ಹೋಗ್ತಾ ಇರೋದು ಕಣ್ಣಿಗೆ ಕಾಣಿಸಲ್ಲ ಅಂತ ಹೇಳಿದ್ರೆ ಪೊಲೀಸ್ ಅವರಿಗೆ ಅಂದ್ರೆ ಎಷ್ಟು ಮಟ್ಟಿಗೆ ಭ್ರಷ್ಟಾಚಾರ ನಡೀತಾ ಇದೆ ಯಾದಗಿರಿಯಲ್ಲಿ. ಮರಳು ದಂಧೆಕೋರರು ಅದ್ರ ಜೊತೆ ರಾಜಕಾರಣಿಗಳು ಶಾಮೀಲಾಗಿದ್ದಾರೆ ಅಂತ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಯಾಕಂತ ಹೇಳಿದ್ರೆ ಈ ರಾಜಕಾರಣಿಗಳ ಕೃಪಾ ಕಟಾಕ್ಷ ಇಲ್ಲದೆ ಈ ರೀತಿಯಾಗಿ ದಂಧೆ ಮಾಡೋಕ್ಕಾಗತ್ತಾ? ಒಬ್ಬ ಪ್ರಶ್ನೆ ಮಾಡುವಂತ ಯುವಕನನ್ನೇ ಆತನ ವಿರುದ್ಧ ಪೋಕ್ಸೋ ಕೇಸ್ ಯಾವ್ದಕ್ಕೆ ಹಾಕ್ತಾರೆ ಅಂತ ಪೊಲೀಸ್ ಅವರಿಗೆ ಗೊತ್ತಿಲ್ವಾ? ಹಾಗಾದ್ರೆ ಪೋಕ್ಸೋ ಕೇಸ್ ಯಾವ್ದಕ್ಕೆ ಹಾಕ್ತಾರೆ ಅಂತ ಪೊಲೀಸ್ ಅವರಿಗೆ ಗೊತ್ತಿಲ್ವಾ? ಹಾಗಾದ್ರೆ ಆತನ ವಿರುದ್ಧ ಈಗ ಪೋಕ್ಸೋ ಕೇಸ್ ಹಾಕಿದ್ರಂತೆ. ವಿಚಿತ್ರ ನೋಡಿ. ಸರ್ ಸ್ಯಾಂಡ್ ಮಾಫಿಯಾ ಸರ್,
ಅವ್ನ್ ಗಡಿಪಾರವಾಗಿದೆ ಸರ್. ಅವ್ರು ಏನ್ ಮಾಡ್ತಾರೆ, ಸುಮ್ನೆ ಸ್ಯಾಂಡ್ ಮಾಫಿಯಾ ಅಂತ ನಾನು ಅರ್ಜಿ ಕೊಟ್ಟಾಗ ನನ್ನ ಮೇಲೆ ಮಗಳಿಗೆ ಕರ್ಕೊಂಡು ಹೋಗಿ 3 ಪೋಸ್ಕೋ ಕೇಸ್ ಮಾಡಿದಾನೆ ಸರ್. ಇನ್ವೆಸ್ಟಿಗೇಷನ್ ಮಾಡಂತಂದಾಗ ಇನ್ವೆಸ್ಟಿಗೇಷನ್ ಮಾಡ್ತಿಲ್ಲ ಸರ್. ಯಾರು CPI ಅವರು, ಅವ್ರಿಗೆ ಎಷ್ಟು ಹೇಳಿದ್ರು ಆಯ್ತಪ್ಪ ನಾನು ನೋಡ್ತೀನಿ, ನೋಡಿ ಇನ್ವೆಸ್ಟಿಗೇಷನ್ ಮಾಡ್ತೀನಿ ಅಂತ ಹೇಳಿ ನಮ್ಮ ಚಾರ್ಜ್ ಶೀಟ್ ಹಾಕಿ ನಾವು ಕೋರ್ಟಿಗೆಲ್ಲ ಅಡ್ಡಾಡ್ತಿದೀನಿ ಸರ್. ಇವಾಗ 3-4 ಕೇಸ್ ಆಗಿದಾವೆ ಸರ್. ಇವಾಗ ಕೇಸ್ ಆದ್ಮೇಲೆ ಅರೆಸ್ಟ್ ಮಾಡಕ್ ಬಂದಿದ್ರೆ ಮಾಡಿಲ್ಲ ಸರ್. ಯಾವುದೇ ರೀತಿ ಅರೆಸ್ಟ್ ಮಾಡಂತಂದ್ರು ಮಾಡಿಲ್ಲ ಸರ್. ಏನಿಲ್ಲ ನಾವು ನೋಡ್ತೀವಿ ಅಂತ ಹೇಳ್ತಾರೆ ಸರ್. ಹಂಗೆ ಮುಂದೆ ತಳ್ತಾರೆ ಸರ್. ಇವಾಗ 3 ವರ್ಷ ಆಯ್ತು ಸರ್. ಬಹಳ ಅಡ್ಡಾಡ್ತಾ ಇದೀನಿ, ಸಾಕಾಗಿದೆ ಸರ್ ಕೋರ್ಟಿಂದ. ನಾನು ಒಬ್ಬ ಇಂಜಿನಿಯರಿಂಗ್ ಸ್ಟೂಡೆಂಟ್ ಸರ್. ಎಲ್ಲ ಕೆಲಸ ನಾನು ಎಲ್ಲ ಬಿಟ್ಟು ನಾನು ಕೋರ್ಟಿಗೆಲ್ಲ ಅಡ್ಡಾಡ್ತಿದ್ದೀನಿ ಸರ್. ಅಂದ್ರೆ ಈ ಮರಳು ದಂಧೆ ಬಗ್ಗೆ ಪ್ರಶ್ನೆ ಮಾಡಬಾರ್ದು ಸರ್. ಮಾಡಬಾರ್ದು. ಮನಿ ಬಗ್ಗೆ ಒಂದು ಅರ್ಜಿ ಕೊಟ್ಟಾಗ ಅದು ಮತ್ತೆ ಅವ್ರು ವೈಫಿಗೆ ಕರ್ಕೊಂಡು ಹೋಗಿ, ಮೇನ್ಕಾ ಅಂತ ಹೇಳಿ ಅಧ್ಯಕ್ಷ ಸರ್, ಅವಳು ವೈಫಿಗೆ ಕರ್ಕೊಂಡು ಹೋಗಿ ಅವಳಿಂದನೂ ಒಂದು ಕೇಸ್ ಮಾಡಿದ ಸರ್. ಪ್ರಶ್ನೆ ಮಾಡಬಾರ್ದು. ಅವನಿಗೆ ಏನು ಎದರ್ ರೀತಿ ನಾನು ಪ್ರಶ್ನೆ ಮಾಡಬಾರ್ದು ಸರ್. ಮಾಡಿದ್ರು ನಮ್ಮೆಲ್ಲ ಹೋಗಿ ಸುಳ್ಳು ಕೇಸ್ ಎಲ್ಲ ಮಾಡ್ತಾರೆ ಸರ್. ಪೊಲೀಸ್ ಅವರು ಎಲ್ಲ ಈ ತರ ಎಲ್ಲ ಮಾಡ್ತಿದ್ದಾರೆ ಸರ್. ನಮಗೆಲ್ಲ ಇವಾಗ ಆಲ್ರೆಡಿ ನಮ್ಮ ಮೇಲೆ ಇವಾಗ 3 FIR ಇದೆ ಸರ್. ಅದು ತನಿಖೆ ಮಾಡಿದ್ರೆ ಮಾಡ್ತಿಲ್ಲ, ಅದು ಬಿ ಮಾಡ್ತಿ ಅಂತ ಮಾಡ್ತಾ ಇಲ್ಲ ಸರ್. ಯಾದಗಿರಿ ಜಿಲ್ಲೆಯಲ್ಲಿ ಮಿತಿ ಮೀರಿದ ಮರಳು ದಂಧೆ ಅಕ್ರಮವನ್ನ ಪ್ರಶ್ನೆ ಮಾಡಿದವನ ವಿರುದ್ಧ ಬಿತ್ತು ನೋಡಿ ಪೋಕ್ಸೋ ಕೇಸ್. ಮುತ್ನಾಳ ತಾಂಡದ ವಿನೋದ್ ವಿರುದ್ಧ ಕೇಸ್ ಇದು. ದಂಧೆಕೋರರ ಜೊತೆ ಶಾಮೀಲಾದ್ರ ಹಾಗಾದ್ರೆ ಪೊಲೀಸರು ಕೇಸ್ ದಾಖಲಾಗಿ 3 ವರ್ಷ ಕಳೆದರೂ ಕೂಡ ಕ್ರಮ ಇಲ್ಲ. ನನ್ನ ಬಂಧಿಸಿ ಅಂತ ಸ್ವತಃ ಠಾಣೆಗೆ ಬಂದಿದ್ದಾನೆ ಯುವಕ. 2022ರಲ್ಲಿ ಮರಳು ದಂಧೆ ವಿರುದ್ಧ ದೂರು ಕೊಟ್ಟಿದ್ದಂತೆ ಈ ವಿನೋದ್. ಪ್ರತಿಯಾಗಿ ವಿನೋದ್ ವಿರುದ್ಧ 3 ಪೋಕ್ಸೋ ಪ್ರಕರಣ ದಾಖಲಾಗಿದೆ. ಪೋಕ್ಸೋ ಕೇಸ್ನಿಂದ ಕೆಲಸಕ್ಕಾಗಿ ಯುವಕನ ಪರದಾಟ, ನ್ಯಾಯಕ್ಕಾಗಿ ಮನವಿಯನ್ನ ಮಾಡ್ಕೊಳ್ತಾ ಇದ್ದಾನೆ ವಿನೋದ್ ರಾಠೋಡ್. ನೋಡಿ, ಈ ಸಮಸ್ಯೆ ಅಂತ ಹೇಳಿದ್ರೆ ಮರಳು ದಂಧೆ ಆಗ್ತಾ ಇದೆ. ಹುಡುಗ ಪ್ರಶ್ನೆ ಮಾಡಿದ್ದಾನೆ, ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾನೆ. ಆದ್ರೆ ದುರಂತ ಅಂತ ಹೇಳಿದ್ರೆ ಪೋಕ್ಸೋ ಕೇಸ್ ಹಾಕಿದ್ದಾರೆ. ಆ ಪ್ರಶ್ನೆ ಮಾಡಿದವನು ಹೋಗಿ ಕಂಪ್ಲೇಂಟ್ ಕೊಟ್ಟವನ ವಿರುದ್ಧ ಪೋಕ್ಸೋ ಕೇಸ್ ಹಾಕಿದ್ರೆ ಅಂತ ಹೇಳಿದ್ರೆ ಪೊಲೀಸರು ಇದರಲ್ಲಿ ಎಷ್ಟು ಮಟ್ಟಿಗೆ ಇನ್ವಾಲ್ವ್ ಆಗಿದ್ದಾರೆ, ಎಷ್ಟು ಮಟ್ಟಿಗೆ ಪೊಲೀಸರಿಗೆ ಕಮಿಷನ್ ಹೋಗ್ತಾ ಇದೆ ಅಂತ ಆ ದೃಶ್ಯವನ್ನ ನೋಡ್ತಾ ಇರಬಹುದು. ಮರಳು ತುಂಬಿಕೊಂಡು ಹೋಗ್ತಾ ಇರುವಂತ ಲಾರಿ, ಒಬ್ಬ ರೋಡ್ ಅಲ್ಲಿ ಹೆಲ್ಮೆಟ್ ಇಲ್ಲದೆ ಹೋಗದವನಿಗೆ ಎಷ್ಟು ಪ್ರಶ್ನೆ ಮಾಡ್ತಾರೆ, ಯಾವ ರೀತಿಯಾಗಿ ಕೇಸ್ ಹಾಕ್ತಾರೆ, ಫೈನ್ ಕಟ್ಸ್ಕೊಳ್ತಾರೆ. ಇಷ್ಟು ದೊಡ್ಡ ಲಾರಿಯಲ್ಲಿ ಮರಳು ಹೋಗ್ತಾ ಇರೋದು ಕಣ್ಣಿಗೆ ಕಾಣಿಸಲ್ಲ ಅಂತ ಹೇಳಿದ್ರೆ ಪೊಲೀಸ್ ಅವರಿಗೆ ಅಂದ್ರೆ ಎಷ್ಟು ಮಟ್ಟಿಗೆ ಭ್ರಷ್ಟಾಚಾರ ನಡೀತಾ ಇದೆ ಯಾದಗಿರಿಯಲ್ಲಿ. ಮರಳು ದಂಧೆಕೋರರು ಅದ್ರ ಜೊತೆ ರಾಜಕಾರಣಿಗಳು ಶಾಮೀಲಾಗಿದ್ದಾರೆ ಅಂತ ಮೇಲ್ನೋಟ ಕಂಡು ಬರ್ತಾ ಇದೆ. ಯಾಕಂತ ಹೇಳಿದ್ರೆ ಈ ರಾಜಕಾರಣಿಗಳ ಕೃಪಾ ಕಟಾಕ್ಷ ಇಲ್ಲದೆ ಈ ರೀತಿಯಾಗಿ ದಂಧೆ ಮಾಡೋಕ್ಕಾಗತ್ತಾ? ಒಬ್ಬ ಪ್ರಶ್ನೆ ಮಾಡುವಂತ ಯುವಕನನ್ನೇ ಆತನ ವಿರುದ್ಧ ಪೋಕ್ಸೋ ಕೇಸ್ ಯಾವ್ದಕ್ಕೆ ಹಾಕ್ತಾರೆ ಅಂತ ಪೊಲೀಸ್ ಅವರಿಗೆ ಗೊತ್ತಿಲ್ವಾ? ಹಾಗಾದ್ರೆ ಪೋಕ್ಸೋ ಕೇಸ್ ಯಾವ್ದಕ್ಕೆ ಹಾಕ್ತಾರೆ ಅಂತ ಪೊಲೀಸ್ ಅವರಿಗೆ ಗೊತ್ತಿಲ್ವಾ? ಹಾಗಾದ್ರೆ ಆತನ ವಿರುದ್ಧ ಈಗ ಪೋಕ್ಸೋ ಕೇಸ್ ಹಾಕಿದ್ರಂತೆ. ವಿಚಿತ್ರ ನೋಡಿ ಸರ್. ಸ್ಯಾಂಡ್ ಮಾಫಿಯಾ ಸರ್. ಅವ್ನು ಗಡಿಪಾರವಾಗಿದೆ ಸರ್. ಅವ್ರು ಏನ್ ಮಾಡ್ತಾರೆ, ಸುಮ್ನೆ ಸ್ಯಾಂಡ್ ಮಾಫಿಯಾ ಅಂತ ನಾನು ಅರ್ಜಿ ಕೊಟ್ಟಾಗ ನನ್ನ ಮೇಲೆ ಮಗಳಿಗೆ ಕರ್ಕೊಂಡು ಹೋಗಿ 3 ಪೋಸ್ಕೋ ಕೇಸ್ ಮಾಡಿದಾನೆ ಸರ್. ಇನ್ವೆಸ್ಟಿಗೇಷನ್ ಮಾಡಂತಂದಾಗ ಇನ್ವೆಸ್ಟಿಗೇಷನ್ ಮಾಡ್ತಿಲ್ಲ ಸರ್. ಯಾರು CPI ಅವರು, ಅವ್ರಿಗೆ ಎಷ್ಟು ಹೇಳಿದ್ರು ಆಯ್ತಪ್ಪ ನಾನು ನೋಡ್ತೀನಿ, ನೋಡಿ ಇನ್ವೆಸ್ಟಿಗೇಷನ್ ಮಾಡ್ತೀನಿ ಅಂತ ಹೇಳಿ ನಮ್ಮ ಚಾರ್ಜ್ ಶೀಟ್ ಹಾಕಿ ನಾವು ಕೋರ್ಟಿಗೆಲ್ಲ ಅಡ್ಡಾಡ್ತಿದ್ದೀನಿ ಸರ್. ಇವಾಗ 3-4 ಕೇಸ್ ಆಗಿದಾವೆ ಸರ್. ಇವಾಗ ಕೇಸ್ ಆದ್ಮೇಲೆ ಅರೆಸ್ಟ್ ಮಾಡಕ್ ಬಂದಿದ್ರೆ ಮಾಡಿಲ್ಲ ಸರ್. ಯಾವುದೇ ರೀತಿ ಅರೆಸ್ಟ್ ಮಾಡಂತಂದ್ರು ಮಾಡಿಲ್ಲ ಸರ್. ಏನಿಲ್ಲ ನಾವು ನೋಡ್ತೀವಿ ಅಂತ ಹೇಳ್ತಾರೆ ಸರ್. ಹಂಗೆ ಮುಂದೆ ತಳ್ತಾರೆ ಸರ್. ಇವಾಗ 3 ವರ್ಷ ಆಯ್ತು ಸರ್. ಬಹಳ ಅಡ್ಡಾಡ್ತಾ ಇದೀನಿ, ಸಾಕಾಗಿದೆ ಸರ್ ಕೋರ್ಟಿಂದ. ನಾನು ಒಬ್ಬ ಇಂಜಿನಿಯರಿಂಗ್ ಸ್ಟೂಡೆಂಟ್ ಸರ್. ಎಲ್ಲ ಕೆಲಸ ನಾನು ಎಲ್ಲ ಬಿಟ್ಟು ನಾನು ಕೋರ್ಟಿಗೆಲ್ಲ ಅಡ್ಡಾಡ್ತಿದ್ದೀನಿ ಸರ್. ಅಂದ್ರೆ ಈ ಮರಳು ದಂಧೆ ಬಗ್ಗೆ ಪ್ರಶ್ನೆ ಮಾಡಬಾರ್ದು ಸರ್. ಮಾಡಬಾರ್ದು. ಮನಿ ಬಗ್ಗೆ ಒಂದು ಅರ್ಜಿ ಕೊಟ್ಟಾಗ ಅದು ಮತ್ತೆ ಅವ್ರು ವೈಫಿಗೆ ಕರ್ಕೊಂಡು ಹೋಗಿ, ಮೇನ್ಕಾ ಅಂತ ಹೇಳಿ ಅಧ್ಯಕ್ಷ ಸರ್, ಅವಳು ವೈಫಿಗೆ ಕರ್ಕೊಂಡು ಹೋಗಿ ಅವಳಿಂದನೂ ಒಂದು ಕೇಸ್ ಮಾಡಿದಾನೆ ಸರ್. ಪ್ರಶ್ನೆ ಮಾಡಬಾರ್ದು. ಅವನಿಗೆ ಏನು ಎದರ್ ರೀತಿ ನಾನು ಪ್ರಶ್ನೆ ಮಾಡಬಾರ್ದು ಸರ್. ಮಾಡಿದ್ರು ನಮ್ಮೆಲ್ಲ ಹೋಗಿ ಸುಳ್ಳು ಕೇಸ್ ಎಲ್ಲ ಮಾಡ್ತಾನೆ ಸರ್. ಪೊಲೀಸ್ ಅವರು ಎಲ್ಲ ಈ ತರ ಎಲ್ಲ ಮಾಡ್ತಿದ್ದಾರೆ ಸರ್. ನಮಗೆಲ್ಲ ಇವಾಗ ಆಲ್ರೆಡಿ ನಮ್ಮ ಮೇಲೆ ಇವಾಗ 3 FIR ಇದೆ ಸರ್. ಅದು ತನಿಖೆ ಮಾಡಿದ್ರೆ ಮಾಡ್ತಿಲ್ಲ, ಅದು ಬಿ ಮಾಡ್ತಿ ಅಂತ ಮಾಡ್ತಾ ಇಲ್ಲ ಸರ್.